ಇಲ್ಲಿಂದ ಒಂದು ನಮಗೆ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು, ಇಲ್ಲ ವರ್ಗಾವಣೆ ಮಾಡ್ಬೇಕು. ಇದಕ್ಕೆ ಮಾಡಿಲ್ಲ ಅಂತ ಆದ್ರೆ ನಾವು ಮಾತ್ರ ಇಲ್ಲಿ ಬಂದು BO ಆಫೀಸಲ್ಲಿ ಕೂತರು ಎದ್ದು ಹೋಗಲ್ಲ, ನಾವು ಅನಿರ್ದಿಷ್ಟಾವಧಿ ಧರಣಿಯನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ನನ್ನ ಹೆಸರು ಬಶೀರ್ ಅಹಮದ್ ಅಂತೇಳಿ, ನಾನು ಅಮೃತ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಹಾಗೂ ಅಲ್ಲಿ ನಮ್ಮ ಹಿರಿಯ KPS ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನೂ ಹೌದು. ನಾವು ಇಡೀ ನಮ್ಮ ಹೊಸನಗರ ತಾಲೂಕಲ್ಲಿ ಒಂದೇ ಒಂದು KPS ಶಾಲೆ ಇರೋದು, ನಮ್ಮ ಕಮ್ಮಚ್ಚಿ ಶಾಲೆ. ಅದಕ್ಕೆ KPS ಅಮೃತ ಅಂತಲೂ ಕರೀತಾರೆ. ಅತ್ಯುತ್ತಮವಾಗಿರ್ತಕ್ಕಂಥ ಶಾಲೆ. ಆ ಶಾಲೆಯಲ್ಲಿ ಇರ್ತಕ್ಕಂತಹ ವಾತಾವರಣವನ್ನು ನಮ್ಮ ಸತ್ಯನಾರಾಯಣ ಅಂತೇಳಿ ಒಬ್ಬ ಸಹ ಶಿಕ್ಷಕ ಬಂದು ಸಂಪೂರ್ಣವಾಗಿ ಆ ವಾತಾವರಣವನ್ನು ಹಾಳುಗೆಡುತ್ತಾ ಇದ್ದಾರೆ. ಅದರಲ್ಲಿ ಗುಂಪುಗಾರಿಕೆ ಮಾಡೋದು, ಆ ಪೋಷಕರ ಮತ್ತು SDMC ಅವರ ಮಧ್ಯ ಗುಂಪುಗಾರಿಕೆ ಮಾಡೋದು, ಮಕ್ಕಳ ಮತ್ತು ಪೋಷಕರ ವಿರುದ್ಧ ಗುಂಪುಗಾರಿಕೆ ಮಾಡೋದು, ಇದೇ ಕೆಲಸ. ಆಮೇಲೆ ಅಲ್ಲಿ ಜಾತಿಯ ಬಣ್ಣ ಕಟ್ಟಿ ಒಬ್ಬೊಬ್ಬರಿಗೆ ಟಾರ್ಚರ್ ಕೊಡೋದು, ಆಮೇಲೆ ಜೊತೆಗೆ ಪೋಷಕರಿಗೆ ನಮ್ಮ SDMCಯ ಹೆಣ್ಣು ಮಕ್ಕಳಿಗೆ ಕೆಟ್ಟದಾಗಿ ಮೆಸೇಜ್ ಮಾಡೋದು, ಇದೇ ಥರ ಉದ್ದಕ್ಕೂ ಇದೆ. ಅವನಿಗೆ ಈ ಹಿಂದೆ ಅವನು ಎಲ್ಲೆಲ್ಲಿ ಡ್ಯೂಟಿ ಮಾಡಿದರೆ ಅದು ಎಲ್ಲ ಕಡೆಯೂ ಕೂಡ ಇದೇ ಥರ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಆಗಿ ಬಂದಿದ್ದಾನೆ. ಅನೇಕ ಉದಾಹರಣೆಗಳು ಇದ್ದಾವೆ. ಅಲ್ಲಿ ಸೈಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡೋದು. ಆಮೇಲೆ ನಮ್ಮ ಶಾಲೆಯ ಒಂದು ಬಿಸಿ ಊಟದ ಅಡಿಗೆಯಲ್ಲಿ ಆಗಿರ್ತಕ್ಕಂಥ ಭಾನ್ಗಡಿ ಎನ್ಕ್ವೈರಿ ನಡೀತಾ ಇದೆ. ಅದು ನನ್ನ ಹೆಸರು ಸೋಮಶೇಖರ್ ಅಂತೇಳಿ, ನಾನು KPS ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಗರ್ತಿಕೆರೆ ಕಾರ್ಯಾಧ್ಯಕ್ಷ. ಅಂದರೆ ಇದರ ಅಧ್ಯಕ್ಷರು ಮಾನ್ಯ ಶಾಸಕರು ತೀರ್ಥಹಳ್ಳಿ ಕಚೇರಿ ಬರುತ್ತೆ. ಇದು 1.5-2 ವರ್ಷದಿಂದ ನಮಗೆ ಸತ್ಯನಾರಾಯಣ ಅಂತ ಒಬ್ಬ ಮಾಸ್ಟ್ರು ಬಂದರು. ಅವ್ರು ಬಂದ ನಂತರದಲ್ಲಿ ಎಲ್ಲೋ ಒಂದು ಕಡೆಗೆ ಶಾಲೆ STMC ಮತ್ತು ಪೋಷಕರ ಮಧ್ಯೆ ಒಂದಲ್ಲ ಒಂದು ಗೊಂದಲಗಳು. ಒಂದು ಪ್ರಾರಂಭದಲ್ಲಿ ನಮ್ಮ STMC ಉಪಾಧ್ಯಕ್ಷ ಸುರೇಂದ್ರ ಅವರ ಮೇಲೆ ಗಲಾಟೆ ಆಯಿತು. ಗಲಾಟೆ ಹೇಗೆ ಅಂದರೆ, ಅವರು ಮಕ್ಕಳನ್ನ ಒಂದು 40 ಮಕ್ಕಳನ್ನ ಟೂರ್ ಕರ್ಕೊಂಡು ಹೋಗಿದ್ರು. ನಮ್ಮಲ್ಲಿ 320 ಮಕ್ಕಳಿದ್ದಾರೆ. ಅದು 160 ಮಕ್ಕಳು 170 200 ಚಿಲ್ಲರೆ ಮಕ್ಕಳಿಗೆ ರಜೆ ಘೋಷಣೆ ಮಾಡಿದ್ರು. ನಾನು ಇರಲಿಲ್ಲ, ನಾನು ಎಲ್ಲಕ್ಕೆ ಬೇರೆ ಕಡೆ ಹೊರಗಡೆ ಹೋಗಿದ್ದೆ. ಆಗ ಅವ್ರು ಬಂದು ಶಾಲೆ ಬಂದು ಫೋನ್ ಮಾಡಿದಾಗ ಅವ್ರು ಫೋನ್ ಎತ್ತಿಲ್ಲ. ಅವ್ರೇನು ಮಾಡಿದರೆ BO ಫೋನ್ ಮಾಡಿದ್ದಾರೆ. BO ಫೋನ್ ಮಾಡಿ BO ಅವ್ರಿಗೆ ಫೋನ್ ಮಾಡಿದ್ಮೇಲೆ ಯಾಕೆ ಹಿಂಗೆ ಮಾಡಿದ್ದೀರಿ ಅಂದಮೇಲೆ ಆಮೇಲೆ ನಮ್ಮ STMC ಉಪಾಧ್ಯಕ್ಷರಿಗೆ ಹೀನಾಮಾನ, ಅದ್ರ ವಾಯ್ಸ್ ರೆಕಾರ್ಡ್ ಎಲ್ಲ ಇದೆ, ಸಿಕ್ಕಾಪಟ್ಟೆ ಜೋರು ಮಾಡಿದ್ದಾರೆ. ಅವಾಗ ಏನಾಗಿದೆ ಅಂದರೆ ಒಂದು ಸಂಧಾನ ಆಗಿದೆ, ಇನ್ನು ಮುಂದಿನ ದಿನಗಳು ಈ ರೀತಿ ಮಾಡಲ್ಲ, ನಾನು ಈ ಜೂನ್ ತನಕ ಮಾತ್ರ ಇರ್ತೀನಿ, ಹಾಗಾಗಿ ಇದೊಂದು ಸರಿ ನನಗೆ ಮಾನವೀಯತೆ ದೃಷ್ಟಿಯಿಂದ ನನಗೊಂದು ಅವಕಾಶ ಕೊಡಿ ಅನ್ನೋ ದೃಷ್ಟಿಯಿಂದ ಕೊಟ್ಟು ಅದು BO ಆಫೀಸಲ್ಲಿ ರೆಕಾರ್ಡ್ ಇದೆ. ಅದಾದ ನಂತರದಲ್ಲಿ ಶಾಲೆ ಏನಾಯಿತು ಅಂದರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹೊಸ ಬಿಲ್ಡಿಂಗ್ ಆಯಿತು, ಶಿಫ್ಟ್ ಶಿಫ್ಟ್ ಆದಮೇಲೆ ಒಂದಿಷ್ಟು ಇಂಟರ್ಲಾಕ್ನ ವ್ಯವಸ್ಥೆ ಮಾಡಬೇಕಾಗಿತ್ತು. ಆ ಕೆಲಸಗಳಲ್ಲಿ ತುಂಬ ಒಂದು 8-10 ಲಕ್ಷ ರೂಪಾಯಿ ಹಾಕಿ ನಾವು ಕೆಲಸವನ್ನು ಮಾಡಿದ್ವಿ. ಆ ಶಾಲೆಗೆ ಬಂದರೆ ಗೊತ್ತಾಗುತ್ತೆ. ಇದ್ರ ಮಧ್ಯೆನೂ ಈಗ 1.5 ತಿಂಗಳಿಂದ ಶಾಲೆಯ ವಾರ್ಷಿಕೋತ್ಸವ ಮಾಡಬೇಕಾಯ್ತು. ವಾರ್ಷಿಕೋತ್ಸವ ಮಾಡಬೇಕಾಗ STMC ಮೀಟಿಂಗ್ ಕರೆದು ಒಂದು ತೀರ್ಮಾನಕ್ಕೆ ಬಂತು, 26-27 ಮಾಡುವುದು ಅಂತೇಳಿ. ಈ ತೀರ್ಮಾನವನ್ನು ನಮಗೆ ಗೊತ್ತಿಲ್ಲದಂಗೆ 29ಕ್ಕೆ ಅಂತೇಳಿ ಡೇಟನ್ನು ಮುಂದೆ ಹಾಕಿಬಿಟ್ರು. ಆಗ STMC ಕೇಳಕ್ಕೆ ಹೋದಾಗ, ನಿಮ್ಮ STMCಗೆ ನಮಗೆ ಸಂಬಂಧ ಇಲ್ಲ, ನಿಮ್ಗೆ ಏನ್ರಿ ಕೇಳಬೇಕು ಅಂತೇಳಿ ಅವಾಚ್ಯ ಶಬ್ದಗಳಿಂದ. ಯಾಕೆಂದರೆ ಈ STMC ಅಧ್ಯಕ್ಷರು ಶಾಸಕರಾಗಿರ್ತಾರೆ, ಶಾಸಕರಿಗೂ ಗೌರವ ಕೊಡದೆ, ಶಾಸಕರು ಯಾರೇ ಆಗಲಿ ಡೋಂಟ್ ಕೇರ್ ಅನ್ನೋ ಮಾತನ್ನು ಆಡ್ತಾ ನಮ್ಮ ಶಾಲೆಯಲ್ಲಿ ತುಂಬ ಅಲ್ಲಿ ಏನಾಗಿದೆ, ಟೀಚರ್ಸ್ಗಳ ಮಧ್ಯೆನೂ ತುಂಬ ಅವಾಚ್ಯ ಶಬ್ದಗಳನ್ನು ಮಾತಾಡ್ತಾ ಇರುವಂಥದ್ದು. ಮತ್ತು STMCಗೆ ನಿಮ್ಮ STMC ಇಲ್ಲೇನೂ ಮಾಡ್ಕೊಂಡು ಹೋಗ್ತಿದ್ದೀನಿ, ಶಾಸಕರೇ ಬಂದು ತೀರ್ಮಾನ ಮಾಡ್ತಾರೆ, ಮಾತಾಡಿದ್ದೀನಿ, ಮಿನಿಸ್ಟ್ರು ನನಗೆ ಸಹಕಾರ ಕೊಟ್ಟಿದ್ದಾರೆ, ಮಿನಿಸ್ಟರ್ ನೀವು ಕೆಲಸ ಮಾಡುವಂದಿದ್ದಾರೆ. ಈ ಥರ ಸುಳ್ಳೆ ಮಿನಿಸ್ಟರ್ ಆಫೀಸಿಗೆ ಹೋದಾಗಲೂ ಅವರು ಏನು ಹೇಳಲ್ಲ, ಹೋದಾಗಲೂ ಅವ್ರ ಹತ್ರನೂ ಹೇಳಿಸಿ ಮಾಡಿದ್ವಿ. ಸುಮ್ಮನೆ ಎಲ್ಲರನ್ನೂ ಬ್ಲಾಕ್ ಮೇಲ್ ಮಾಡುವಂಥ ನಮ್ಮ KPS ಅಮೃತ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿರ್ತಕ್ಕಂಥ ಒಬ್ಬ ಶಿಕ್ಷಕರು ಏನು STMC ಅಧ್ಯಕ್ಷರು ಸದಸ್ಯರ ವಿರುದ್ಧ ಅವಾಚ್ಯ ಶಬ್ದಗಳಿಂದ ಮಾತಾಡೋದು, ಆಮೇಲೆ ಅಲ್ಲಿರ್ತಕ್ಕಂಥ ಶಿಕ್ಷಕರ ಜೊತೆಗೆ ಅಸಭ್ಯವಾಗಿ ಮಾತಾಡ್ತಕ್ಕಂಥದ್ದು, ಊರಿನ ಹಿರಿಯರ ಬಗ್ಗೆ ಅಸಭ್ಯವಾಗಿ ಮಾತಾಡ್ತಕ್ಕಂಥದ್ದು, ಮತ್ತು ಅವರು ಕರ್ತವ್ಯ ದಿನಗಳಲ್ಲಿ ರಜೆ ಹಾಕದೆ ಬೇರೆ ಬೇರೆ ಅವ್ರ ಖಾಸಗಿ ಕೆಲಸಗಳಿಗೆ ಹೋಗಿ ಮಾನ್ಯ ದಿನ ಬಂದು ಅವರೇ ಅಟೆಂಡೆನ್ಸ್ ಹಾಕೊಂತಕ್ಕಂಥ ಒಂದು ನಮ್ಮ ಮಾಹಿತಿ ಇತ್ತು. ನಮ್ಮ ಗ್ರಾಮ ಪಂಚಾಯತಿಗೆ, ನಮ್ಮೆಲ್ಲ ಅಲ್ಲಿನ ಸದಸ್ಯರಿಗೆ ಹೋಗೋದಿಲ್ಲ, ನಾವೆಲ್ಲ ಹೋಗೋದನ್ನ ವಿಚಾರಿಸಿದಾಗ ನೀವ್ಯಾರು ಗ್ರಾಮ ಪಂಚಾಯತ್ ಕೇಳಕ್ಕೆ ಹಂಗೆ ನಮ್ಮ ಪಂಚಾಯತಿಯವರಿಗೂ ಕೆಟ್ಟದಾಗ ಮಾತಾಡೋದು, ಗ್ರಾಮ ಪಂಚಾಯತ್ ಸದಸ್ಯರಿಗೂ ಕೆಟ್ಟದಾಗ ಮಾತಾಡ್ತಕ್ಕಂಥದ್ದು. ಮತ್ತು ಕೆಲವೊಂದು ಆಡಿಯೋ ರೆಕಾರ್ಡು
ಅವರು ಇನ್ನೊಬ್ಬ ಮಹಿಳೆಯರಿಗೆ ಕಳಿಸಿರ್ತಕ್ಕಂಥ ಮೆಸೇಜ್ಗಳು ಅವನ್ನೆಲ್ಲ ಇಟ್ಟು ನಾವು ಇವತ್ತು ಈ ಒಂದು ವರ್ಷದ ಹಿಂದೆನೇ ನಾವು ಕೊಟ್ಟಿದ್ವಿ BO ಆಫೀಸಿಗೆ. ಅವರು ಅದಕ್ಕೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಅಕ್ಷರ ದಾಸೋದರನ್ನ ಕಳಿಸಿದ್ರು. ಅವರು ಬಂದು ಒಂದು ಮಾಹಿತಿನ ತಗೊಂಡೋಗಿದ್ರು. ಒಂದು 3 ತಿಂಗಳಲ್ಲಿ ನಾನು ಡೆಪ್ಟೇಷನ್ ಮಾಡಿಸ್ಕೊಂಡು ಹೋಗ್ತೀನಿ, ಇಲ್ಲಿ ಇರಲಿಲ್ಲ, 3 ತಿಂಗಳು ನಂಗೆ ಅವಕಾಶ ಕೊಡಿ, ನನ್ನ ಇದಕ್ಕೆ ನಾನು ತಪ್ಪು ಮಾಡಿದ್ದು ಹೌದು ಅಂತಲೂ ಅವ್ರೊಂದು ಬರ್ದು ಕೊಟ್ಟಿದ್ರು. ಅದಾಗಿ 1 ವರ್ಷ ಆದಮೇಲೆ ನಾವು 3 ತಿಂಗಳಾದ್ಮೇಲೆ ಅದು ಬಿಟ್ಟಿದ್ವಿ ಆ ವಿಷಯನ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಅದೇ ಥರ ಈ ನಮ್ಮ ಶಾಲೆ SDMC ಅಧ್ಯಕ್ಷರಾದಂಥ ಸೋಮಶೇಖರ್ ಅವ್ರಿಗೆ ನೀವು ಯಾರು ಶಾಲೆಯ ವಿಷಯ ಕೇಳಕ್ಕೆ ಅಂತ ಹೇಳಿ ಅವ್ರ ಹತ್ರ ದೂರು ನಡುತ್ತೆ. ಅದನ್ನೆಲ್ಲ ನಮ್ಮ ಒಟ್ಟು ಅಲ್ಲಿ ಯಾರಿಗೂ ಗೌರವ ಕೊಡದೆ ಶಿಕ್ಷಕ ರೀತಿಯಲ್ಲಿ ನಡ್ಕೊಂಡೇ ಇರೋದನ್ನ ನಮಗೆ ಬೇಜಾರು ತಂದಿದೆ. ಮತ್ತು ಆ ಥರದವ್ರು ಇರೋದ್ರಿಂದ ಮಕ್ಕಳ ಎದುರುಗಡೆ ಕೆಟ್ಟ ಭಾಷೆ ಮಾತಾಡ್ತಿರೋದು. ನೀವು ಬಂದು ನಮ್ಮ CC ಕ್ಯಾಮ್ರಾ ಅಬ್ಸರ್ವ್ ಮಾಡಿದ್ರೆ ಶಾಲೆಯಲ್ಲಿ 24 ಗಂಟೆ ಅವ್ರೇನು ಸ್ಕೂಲ್ ಅವರಲ್ಲಿ ಇರ್ತಾರಲ್ಲ 7-8 ಅವರ್, ಅದಷ್ಟು ಅವರು ಅವ್ರ ಕಿವಿಯಲ್ಲಿ ಒಂದು ಹೆಡ್ಫೋನ್ ಇರ್ತದೆ. ಈ ತರ ಶಿಕ್ಷಕರು ಯಾರು ಹೆಡ್ಫೋನ್ ಹಾಕೊಂಡು ಪಾಠ ಮಾಡೋದು ಇದೇ ಫಸ್ಟ್ ನಾನು ನೋಡ್ತಾ ಇದ್ದೆ ಪ್ರೈಮರಿ ಹಂತದಲ್ಲಿ. ಈ ತರ ಆನ್ಲೈನ್ ಶಿಕ್ಷಣ ಏನು ನೀಡುವಂತ ಸಂದರ್ಭ ಇಲ್ಲ ಅಲ್ಲಿ. ಆದ್ರೂ ಅವರು ಕಿವಿಗೆ ಹೆಡ್ಫೋನ್ ಹಾಕೊಂಡೇ ಇರೋದು, ಫೋನ್ ಮಾಡ್ತಾನೆ ಇರೋದು. ಮಕ್ಕಳು ಅವ್ರನ್ನ ಫಾಲೋ ಮಾಡಿದ್ರೆ ನಿಜವಾಗ್ಲೂ ಅವ್ರು ಉತ್ತಮ ಮಕ್ಕಳಾಗ ಅಲ್ಲಿಂದ ಹೊರಹೊಮ್ಮಕ್ಕೆ ಆಗಲ್ಲ. ನಮ್ಮ ಶಾಲೆಗೆ ಒಂದು ಉತ್ತಮ ಹೆಸರಿದೆ ತಾಲೂಕಿನಲ್ಲಿ. ಅಮೃತ KPS ಅಂದ್ರೆ ತಾಲೂಕಿನಲ್ಲಿ ಒಂದು 2-3 ದೊಡ್ಡ ಸ್ಕೂಲ್ಗಳು ನಮ್ಮ ಸ್ಕೂಲ್ ಹೌದು. ನಾವು ಆ ಪಂಚಾಯತಿ ಅಧ್ಯಕ್ಷರಾಗಿ ನಮ್ಮ ಸ್ಕೂಲಿನ ಹಿತಕ್ಕಾಗಿ, ನಮ್ಮ ಊರಿನ ಪೋಷಕರು ಮಕ್ಕಳ ಹಿತಕ್ಕಾಗಿ ನಾವು ದಯಮಾಡಿ ಅವ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡಿ, ಇಲ್ಲ ಅಂದರೆ ನಿಮ್ಮ BO ಆಫೀಸಿಗೆ ಹಾಕೊಳ್ಳಿ. ಒಟ್ಟು ನಮ್ಗೆ ಅಲ್ಲಿ ಬೇಡ, ಅವರು ಆ ಥರದ ವ್ಯಕ್ತಿತ್ವ ಇರೋ ನಮಗೆ ಬೇಡ ಅಂತ ಹೇಳಿ ನಾವು ಇವತ್ತೊಂದು ಮನವಿ ಕೊಟ್ಟಿದ್ದೀವಿ. ಆ ಮನವಿಗೆ ಈಗ 1 ವಾರದಿಂದ ಕೊಟ್ಟಾಗಲೂ ಸ್ಪಂದಿಸಿ ಅವರೇ ಸ್ವತಃ BO ಸರ್ ಅವರೇ ಆ ಮನವಿಯನ್ನು ನೋಡಿ ಅದ್ರ ಮೇಲೆ ಅವರಿಗೆ ಡೆಪ್ಟೇಷನ್ಗೆ ಆರ್ಡರ್ ಮಾಡಿ ಸ್ವತಃ ಡೆಪ್ಟೇಷನ್ಗೆ ಕಳಿಸೋದು. ಅವರು ಡೆಪ್ಟೇಷನ್ನ ಸ್ವೀಕಾರ ಮಾಡಿಲ್ಲ. BOಗೆ ನಿಮ್ಮ ಮೇಲೆ ಕೋರ್ಟ್ ಕೇಸ್ ಮಾಡ್ತೀನಿ ನಾನು ಅಂತ ಹೆದರಿಸಿದ್ದಾರೆ. ಹಾಗಾಗಿ BO ಸರ್ ಈಗ ನಾನು ಹೆಲ್ಪ್ಲೆಸ್ ಸರ್, DDP ಗಮನಕ್ಕೆ ಇದನ್ನೆಲ್ಲ ತಂದಿದ್ದೀನಿ ಅಂತೇಳಿ ಇವತ್ತು ನಮಗೆ ಅವ್ರ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಕೂಡ ನಮ್ಮ SDMCಯ ಎಲ್ಲ ಸರ್ವ ಸದಸ್ಯರು ಕೂಡ ಇವತ್ತು ಈ ಸಂದರ್ಭದಲ್ಲಿ ಕಚೇರಿಗೆ ಬಂದು ಮತ್ತೆ ಮನವಿಯನ್ನ ಮತ್ತೆ ಏನು ಶಿಕ್ಷಕರ ಬಗ್ಗೆ ಕ್ರಮ ತೆಗೆದುಕೊಂಡಿದ್ದೀರಿ ಅಂತ ಹೇಳಿ ಬಂದು ಮಾತಾಡ್ತಾ ಇದ್ರು. ಹಾಗಾಗಿ ಅವರಿಗೆ ಮಾನ್ಯ DDP ಇರೋರಿಗೆ ಇದು ಎಲ್ಲ ಘಟನೆಗಳು ಕಳೆದ 1 ವರ್ಷದಿಂದ ಏನೇನು ಮನವಿ ಸಲ್ಲಿಸಿದ್ದಾರೆ, ಏನೇನು ಘಟನೆ ಆಗಿದೆ ಅದರ ಸಂಪೂರ್ಣ ವಿವರವನ್ನ ಇವತ್ತು DDP ಅವರ ಕಚೇರಿಗೆ ಸಲ್ಲಿಸ್ತಾ ಇದ್ದೀವಿ ಸರ್. ಮುಂದೆ ಏನಾಗಬೇಕು ನೋಡ್ಬೇಕು. ಥ್ಯಾಂಕ್ ಯು.